ವೀಕ್ಷಕರ ವರ್ಲ್ಡ್ ಕಪ್ನ ಮೊದಲ ಪಂದ್ಯಕ್ಕಾಗಿ ಬಲಿಷ್ಠ ತಂಡ ಪ್ರಕಟಿಸಿದ ಗೌತಮ್ ಗಂಭೀರ. ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡಕ್ಕೆ ಹೊಸ ಜೋಡಿ ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡದಿಂದ ವಿರಾಟ್ ಕೊಹ್ಲಿ ಅವರು ಹೊರಗೆ ಬಿದ್ದಿದ್ದಾರೆ. ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡವು ಈ ಒಂದು ತಂಡದೊಂದಿಗೆ ವಿಶ್ವಕಪ್ ಗೆಲ್ಲುತ್ತದೆಯೇ ಅಥವಾ ಇಲ್ವಾ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗೆ ವೀಕ್ಷಕರು ವಿಶ್ವಕಪ್ನ ಮೊದಲ ಪಂದ್ಯಕ್ಕೆ ಗೌತಮ್ ಗಂಭೀರ್ ಅವರು ಹೊಸ ಕೋಚ್ ಆಗಲಿದ್ದಾರೆ. ಇನ್ನು ವೀಕ್ಷಕರ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ಮಾಡಿ. ಹೌದು ವೀಕ್ಷಕರೇ, 2024ರ ವಿಶ್ವಕಪ್ ಪಂದ್ಯಾವಳಿಯು ಇನ್ನೇನು ಕೆಲವು ದಿನಗಳಲ್ಲಿ ಪ್ರಾರಂಭವಾಗಲಿದ್ದು, ಹಾಗೆ ವೀಕ್ಷಕರೇ ಮೊದಲ ಪಂದ್ಯವು ಇದೇ ಜೂನ್ 2ರಿಂದ ಆರಂಭವಾಗಲಿದೆ. ಇನ್ನು ವೀಕ್ಷಕರೇ ಮೊದಲ ಪಂದ್ಯವು USA ಹಾಗೂ ಕೆನಡಾ ನಡುವೆ ನಡೆಯಲಿದೆ. ಇನ್ನು ವೀಕ್ಷಕರೇ ಈಗಾಗಲೇ ವರ್ಲ್ಡ್ ಕಪ್ ಪಂದ್ಯಾವಳಿಗಾಗಿ ಎಲ್ಲ ತಂಡಗಳು ಭರ್ಜರಿಯಾಗಿ ಸಿದ್ಧತೆ ನಡೆಸಿದ್ದು, ಹಾಗೆ ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳು ಜೂನ್ 5ರಂದು ನಡೆಯಲಿರುವ ಭಾರತ ಹಾಗೂ ಐರ್ಲೆಂಡ್ ಪಂದ್ಯಕ್ಕಾಗಿ ಕಾಯುತ್ತಿದ್ದಾರೆ. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ನ್ಯೂಯಾರ್ಕ್ನಲ್ಲಿ ನಡೆಯಲಿದೆ ಮತ್ತು ವೀಕ್ಷಕರ ರಾತ್ರಿ 8 ಗಂಟೆಗೆ ಈ ಒಂದು ಪಂದ್ಯವು ಪ್ರಾರಂಭವಾಗಲಿದ್ದು, ಈಗಾಗಲೇ ವೀಕ್ಷಕರ ಗೌತಮ್ ಗಂಭೀರ್ ಅವರು ಟೀಮ್ ಇಂಡಿಯಾ ತಂಡದ 11 ಆಟಗಾರರನ್ನು ಪ್ರಕಟಿಸಿದ್ದಾರೆ. ನಾಯಕನಾಗಿ ರೋಹಿತ್ ಶರ್ಮಾ ಅವರು ತಂಡವನ್ನು ಮುನ್ನಡೆಸಿದರೆ, ಇತ್ತ ವೀಕ್ಷಕರ ಓಪನರ್ ಆಗಿ ಎಡಗೈ ಬ್ಯಾಟರ್ ಆದ ಜೈಸ್ವಾಲ್ ಅವರು ಓಪನಿಂಗ್ ಮಾಡಲಿದ್ದಾರೆ. ಇನ್ನು ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಆಗಿದ್ದ ವಿರಾಟ್ ಕೊಹ್ಲಿ ಅವರನ್ನು ಗೌತಮ್ ಗಂಭೀರ್ ಅವರು ಆಯ್ಕೆ ಮಾಡುವುದರಲ್ಲಿ ಎಡವಿದ್ದಾರೆ. ಇನ್ನು ವೀಕ್ಷಕರ 3ನೇ ಸ್ಥಾನದಲ್ಲಿ T20 ಬ್ಯಾಟ್ಸ್ಮನ್ ಆಗಿದ್ದ ಸೂರ್ಯಕುಮಾರ್ ಯಾದವ್ ಅವರಿಗೆ ಗೌತಮ್ ಗಂಭೀರ್ ಅವರು ಚಾನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ವೀಕ್ಷಕರ 4ನೇ ಕ್ರಮಾಂಕದಲ್ಲಿ ಶಿವಮ್ ದುಬೆ ಅವರಿಗೆ ಚಾನ್ಸ್ ಕೊಟ್ಟಿದ್ದು, ಹಾಗೆ ವೀಕ್ಷಕರ 5ನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಆಗಿ ಸಂಜು ಸ್ಯಾಮ್ಸನ್ ಅವರಿಗೆ ಸ್ಥಾನವನ್ನು ನೀಡಿದ್ದಾರೆ. ಇನ್ನು ವೀಕ್ಷಕರ 6ನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ಅವರನ್ನು ನೋಡಿದರೆ, ಇನ್ನು 7ನೇ ಹಾಗೂ 8ನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ಹರ್ಷದೀಪ್ ಸಿಂಗ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ವೀಕ್ಷಕರ 9, 10, 11 ಕ್ರಮಾಂಕದಲ್ಲಿ 9ನೇ ಸ್ಥಾನದಲ್ಲಿ ಕುಲ್ದೀಪ್ ಯಾದವ್ ಅವರಿಗೆ ಚಾನ್ಸ್ ಕೊಟ್ಟರೆ, 10ನೇ ಸ್ಥಾನದಲ್ಲಿ ಯಜ್ವೇಂದ್ರ ಚಹಲ್ ಅವರು ಸ್ಥಾನವನ್ನು ಪಡೆಯಲಿದ್ದಾರೆ. ಇನ್ನು ವೀಕ್ಷಕರ 11ನೇ ಸ್ಥಾನದಲ್ಲಿ ಟೀಮ್ ಇಂಡಿಯಾ ತಂಡದ ಬೆಸ್ಟ್ ಬೌಲರ್ ಆಗಿದ್ದ ಜಸ್ಪ್ರೀತ್ ಬುಮ್ರಾ ಅವರು ಸ್ಥಾನವನ್ನು ಪಡೆಯಲಿದ್ದಾರೆ. ವೀಕ್ಷಕರ ಇದು ಮೊದಲ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾ ತಂಡದ 11 ಆಟಗಾರರನ್ನು ಗೌತಮ್ ಗಂಭೀರ್ ಅವರು ಪ್ರಕಟಿಸಿದ್ದಾರೆ. ಹಾಗೆ ವೀಕ್ಷಕರ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ಮಾಡಿ.